ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ರಾಜ್ಯದಲ್ಲಿ ಹಬ್ಬಿದ್ದ ಲಾಕ್ಡೌನ್ ವದಂತಿಗೆ ತೆರೆ ಎಳೆದಿದ್ದು ಹೇಗೆ ಸಿಎಂ? ಕರ್ನಾಟಕ ಸದ್ಯಕ್ಕೆ ಯಾವ ಕಾರಣಕ್ಕೂ ಮತ್ತೆ ಲಾಕ್ ಆಗೋದಿಲ್ವಾ? ಸಿಡಿ ಕೇಸ್ನಲ್ಲಿ ಟ್ವಿಸ್ಟ್ ಕೊಟ್ಟ ಲೇಡಿ ಮತ್ತೆ ತಿರುಗುಬಾಣವಾಗಿದ್ದು ಹೇಗೆ? ಸಾರಿ ಅಂತಾನೆ ಐಎಲ್ಐ ಸೋಂಕು ಧೂಳು ಎಬ್ಬಿಸಿದ್ದು ಹೇಗೆ? ಇದೆಲ್ಲವನ್ನ ನೋಡೋಣ. ರಾಜ್ಯದಲ್ಲಿ ಲಾಕ್ಡೌನ್ ಹೇರಲಾಗುತ್ತೆ ಅನ್ನೋ ವದಂತಿಗೆ ಸಿಎಂ ಬಿಎಸ್ವೈ ತೆರೆ ಎಳೆದಿದ್ದು ಹೇಗೆ? ಸರ್ವಪಕ್ಷ ಸಭೆಯಲ್ಲಿ ಸಿಎಂ ತೆಗೆದುಕೊಳ್ಳುವ ತೀರ್ಮಾನವಾದರೂ ಏನು? ಸಿಎಂ ಬಿಎಸ್ವೈ ತಾಂತ್ರಿಕ ಸಲಹಾ ಸಮಿತಿ ನೀಡಿದ ಸಲಹೆಗಳಾದರೂ ಏನು? ನೋಡೋಣ ನೋ ಲಾಕ್ಡೌನ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿದ್ದರಿಂದಾಗಿ ಲಾಕ್ಡೌನ್ ಹೇರಲಾಗುತ್ತೆ ಅಂತಲೇ ಹೇಳಲಾಗ್ತಾ ಇತ್ತು. ಆದರೆ ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ಇಲ್ಲ. ಯಾರಿಗೂ ಟೆನ್ಷನ್ ಬೇಡ, ಲಾಕ್ಡೌನ್ ಆಗೋದೇ ಇಲ್ಲ. ಲಾಕ್ಡೌನ್ ಕುರಿತ ಸುಳ್ಳು ಸುದ್ದಿಗೆ ಕಿವಿ ಕೊಡಲೇಬೇಡಿ. ಲಾಕ್ಡೌನ್ ಬಗ್ಗೆ ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗಬೇಡಿ. ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಇರೋದೇ ಇಲ್ಲ. ರಾಜ್ಯದಲ್ಲಿ ಸದ್ಯಕ್ಕೆ ಲಾಕ್ಡೌನ್ ಪ್ರಶ್ನೆನೇ ಇಲ್ಲ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಮಾತನಾಡಿದ ಸಿಎಂ ಬಿಎಸ್ವೈ, ಲಾಕ್ಡೌನ್ಗೆ ಸಲಹಾ ಸಮಿತಿ ಸೂಚಿಸಿದೆ ಎಂಬ ಹೇಳಿಕೆಗೆ ಟಕ್ಕರ್ ಕೊಟ್ಟ ಸಿಎಂ, ಸಲಹಾ ಸಮಿತಿಯಲ್ಲಿ ನಾನು ಇದ್ದೇನೆ, ಆ ರೀತಿ ಸೂಚಿಸಿಲ್ಲ, ತಪ್ಪುಗಳನ್ನು ಹೇಳಬೇಡಿ ಅಂತ ಸಿಎಂ ಬಿಎಸ್ವೈ ಸ್ಪಷ್ಟಪಡಿಸಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಸಲಹೆ ಪಡೆದು ಮುಂದಿನದನ್ನ ತೀರ್ಮಾನಿಸುತ್ತೇನೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಮಾತನಾಡಿದ ಸಿಎಂ ಬಿಎಸ್ವೈ, ಏನೇನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ. ಕೊರೋನಾ ತಡೆಯೋದಕ್ಕೆ ಜನತೆ ಸಹಕಾರ ನೀಡಬೇಕು. ಜನರು ಇದನ್ನ ಮರೆತರೆ ಅನಾಹುತ ಆಗಲಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಸರ್ವಪಕ್ಷ ಸಭೆಗೆ ಬರಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಡಿಕೆಶಿ ಹೇಳಿಕೆಗೆ ಸಿಎಂ ಬಿಎಸ್ವೈ ಬೇಸರ ವ್ಯಕ್ತಪಡಿಸಿದ್ದಾರೆ. ಸಭೆಗೆ ಕರೀತೇವೆ, ಬರೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸಭೆ ಕರೆಯಿರಿ ಅಂತ ಅವರೇ ಹೇಳಿದ್ದು, ಈಗ ಬರಲ್ಲ ಅಂತಾರೆ ಅಂತ ಬಿಎಸ್ವೈ ಬೇಸರ ವ್ಯಕ್ತಪಡಿಸಿದ್ರು. ಕೊರೋನಾ ನಿಯಂತ್ರಿಸುವ ಸಲುವಾಗಿ ತಾಂತ್ರಿಕ ಸಲಹಾ ಸಮಿತಿಯು ಸುಮಾರು 16 ಸಲಹೆಗಳನ್ನು ನೀಡಿದೆ. ಅವುಗಳು ಏನು ಅಂತ ನೋಡೋದಾದ್ರೆ, ಮಾಲ್, ಪಬ್, ರೆಸ್ಟೋರೆಂಟ್ಗಳಿಗೆ ಮತ್ತಷ್ಟು ಟಫ್ ರೂಲ್ಸ್ ಬಗ್ಗೆ ಸಲಹೆ ನೀಡಲಾಗಿದೆ. ಇನ್ನು ಕ್ಯಾರ್ ಮಾರ್ಕೆಟ್ ಬಂದ್ ಮಾಡಿ ರಸ್ತೆ ಬದಿ ಅಲ್ಲಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ನೀಡಬೇಕು. ಸಂತೆ, ಮದುವೆ, ಶುಭ ಸಮಾರಂಭಕ್ಕೆ 2 ತಿಂಗಳವರೆಗೆ ಬ್ರೇಕ್ ಹಾಕಬೇಕು ಅಂತ ಟಿಪ್ಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕ್ರೂರಿ ಕೊರೋನಾ ವೈರಸ್ ಅಟ್ಟಹಾಸ ಮೆರೆಯುತ್ತಲೇ ಇದ್ದು ಅಂದಾಜಿಗೂ ನಿಲುಕದೆ ಸೋಂಕು ಅಬ್ಬರಿಸ್ತಾ ಇದೆ. ಹೀಗಾಗಿ ವೀಕೆಂಡ್ನಲ್ಲಿ ಬೆಂಗಳೂರು ಮತ್ತೆ ಲಾಕ್ ಆಗುತ್ತಾ ಅನ್ನೋ ಕುತೂಹಲವೂ ಮೂಡಿದೆ. ವಾಣಿಜ್ಯ ಚಟುವಟಿಕೆ ಹೊರತುಪಡಿಸಿ ಎಲ್ಲಾ ಆಕ್ಟಿವಿಟಿಗಳಿಗೆ ಬ್ರೇಕ್ ಹಾಕೋದಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಹೇಳಿದ್ಯಂತೆ. ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮೀಟಿಂಗ್ನಲ್ಲಿ ನಡೆದ ಚರ್ಚೆಯ ಅಂಶಗಳನ್ನೇ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ನೀಡಿದೆ. ತಾಂತ್ರಿಕ ಸಲಹಾ ಸಮಿತಿ ಲಾಕ್ಡೌನ್ ಬಗ್ಗೆ ಪ್ರಸ್ತಾಪ ಮಾಡಿದೆಯಾ ಎಂಬ ಮಾಹಿತಿಯನ್ನ ಸಿಎಂ ಬಿಎಸ್ವೈ ಪಡೆದುಕೊಂಡಿದ್ದಾರೆ. ಯಾವುದೇ ಲಾಕ್ಡೌನ್ ಪ್ರಸ್ತಾಪ ಮಾಡಿಲ್ಲ, ಕೇವಲ 16 ಅಂಶಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಕೊರೋನಾ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಮಾರ್ಕೆಟ್ಗಳಲ್ಲಿ ಸೆಕ್ಷನ್ 144 ಜಾರಿ ಮಾಡಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಸೂಚಿಸಿದೆ. ಹೋಮ್ ಐಸೋಲೇಷನ್ ಮತ್ತು ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ದಾಖಲಿಸಿಕೊಳ್ಳುವ ಬಗ್ಗೆ ಜಾಹೀರಾತು ನೀಡಬೇಕು. ಕೊರೋನಾದಿಂದ ಗುಣಮುಖರಾಗ್ತಾ ಇರುವ ರೋಗಿಗಳನ್ನು ಆಸ್ಪತ್ರೆಗಳಿಂದ ಕೋವಿಡ್ ಕೇರ್ ಸೆಂಟರ್ಗಳಿಗೆ ವರ್ಗಾವಣೆ ಮಾಡುವ ಮೂಲಕ ಬೆಡ್ಗಳು ಖಾಲಿ ಇರುವಂತೆ ನೋಡಿಕೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಇನ್ನು ಹೋಮ್ ಐಸೋಲೇಷನ್ ರೋಗಿಗಳ ಆರೋಗ್ಯ ತಪಾಸಣೆಯನ್ನ ಕಟ್ಟುನಿಟ್ಟಾಗಿ ಮಾಡಬೇಕು. ಆ ಮೂಲಕ ಆಸ್ಪತ್ರೆಗಳ ಮೇಲಿನ ಹೊರೆ ಕಡಿಮೆ ಮಾಡೋದು, ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾರಾಟ ಮಾಡುವ ಪಲ್ಸ್ ಆಕ್ಸಿಮೀಟರ್ಗಳ ಗುಣಮಟ್ಟ ಪರಿಶೀಲಿಸೋದು, ಜನರಿಗೆ ಆಕ್ಸಿಜನ್ ಲೆವೆಲ್ ಚೆಕ್ ಮಾಡಿಕೊಳ್ಳುವ ಬಗ್ಗೆ ಅರಿವು ಮೂಡಿಸೋದು, 75% ಕಡಿಮೆ ಇದ್ರೆ ವೈದ್ಯರ ಸಲಹೆ ಪಡೆಯೋದು, ರೆಮಿಡಿಸಿವಿರ್ ಔಷಧಿಯನ್ನ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರದಿಂದ ಪೂರೈಸಬೇಕು ಅಂತ ಸಲಹೆ ನೀಡಿದ್ದಾರೆ. ಸಿಡಿ ಕೇಸ್ಗೆ ಮತ್ತೆ ಟ್ವಿಸ್ಟ್ ಕೊಟ್ಟಿದ್ದು ಹೇಗೆ? ಲೇಡಿಯ ಮತ್ತೊಂದು ವಿಡಿಯೋ. ಅಪ್ಪ ಅಮ್ಮ ಮನವೊಲಿಕೆ ಮಾಡಿಲ್ಲ ಅಂತ ಸಿಡಿ ಲೇಡಿ ಹೇಳಿದ್ದು ಯಾಕೆ? ವಿಚಾರಣೆಗೆ ಗೈರಾದ ರಮೇಶ್ ವಿರುದ್ಧ ತಿರುಗಿ ಬಿದ್ದಿದ್ದು ಹೇಗೆ? ನೋಡೋಣ ಸಿಡಿ ರಹಸ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸಿಡಿ ಲೇಡಿ ಇಡೀ ಕೇಸ್ಗೆ ಟ್ವಿಸ್ಟ್ ಕೊಡುವಂತಹ ಹೇಳಿಕೆ ನೀಡಿದ್ದಾಳೆ, ಉಲ್ಟಾ ಹೊಡೆದಿದ್ದಾಳೆ ಅನ್ನೋ ಸುದ್ದಿ ನಿನ್ನೆ ಅಚ್ಚರಿ ಮೂಡಿಸಿತ್ತು. ಆದ್ರೀಗ ಈ ವದಂತಿಗೆ ಸಿಡಿ ಲೇಡಿ ತೆರೆ ಎಳೆದಿದ್ದಾಳೆ. ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿರುವ ಸಿಡಿ ಲೇಡಿ, ನಾನು ಈಗಲೂ ನನ್ನ ಹಿಂದಿನ ಹೇಳಿಕೆಗೆ ಬದ್ಧಳಾಗಿದ್ದೇನೆ. ನಾನು ಎಲ್ಲೂ ಉಲ್ಟಾ ಹೊಡೆದಿಲ್ಲ. ಹನಿ ಟ್ರಾಪ್ ಅನ್ನೋದು ಶುದ್ಧ ಸುಳ್ಳು. ನಾನು ಎಸ್ಐಟಿಗೆ ಹೋಗಿದ್ದು ನಿಜ, ಸಾಕ್ಷ್ಯ ನೀಡೋದಕ್ಕೆ ಹೋಗಿದ್ದೆ ಅಷ್ಟೇ. ನಾನು ಯಾವುದೇ ಪೇಪರ್ ಮೇಲೂ ಸಹಿಯನ್ನ ಹಾಕಿಲ್ಲ ಅಂತ ಸಿಡಿ ಲೇಡಿ ಹೇಳಿದ್ದಾಳೆ. ನನ್ನ ಅಪ್ಪ ಅಮ್ಮನ ಜೊತೆ ಫೋನ್ನಲ್ಲಿ ಮಾತನಾಡಿದ್ದೇನೆ ಅಂದಿರುವ ಸಿಡಿ ಲೇಡಿ, ನನ್ನ ಅಪ್ಪ ಮತ್ತು ಅಮ್ಮನನ್ನ ಮನವೊಲಿಕೆ ಮಾಡಿಲ್ಲ ಅಂತ ಹೇಳಿದ್ದಾಳೆ. ನನ್ನ ಮನವೊಲಿಕೆ ಮಾಡಿದ್ರೂ ಸತ್ಯವನ್ನೇ ಹೇಳಬೇಕಾಗಿದೆ. ನಾನು ನೀಡಿರುವ ದೂರಿಗೆ ನಾನು ಈಗಲೂ ಬದ್ಧಳಾಗಿದ್ದೇನೆ ಅಂತ ವಿಡಿಯೋ ಮೂಲಕ ಸಿಡಿ ಲೇಡಿ ಹೇಳಿದ್ದಾಳೆ. ಸಿಡಿ ಕೇಸ್ನ ವಿಚಾರವಾಗಿ ಪೊಲೀಸರು ನೀಡಿರುವ ನೋಟಿಸ್ಗಳ ಬಗ್ಗೆ ಸಿಡಿ ಲೇಡಿ ಕಿಡಿಕಾರಿದ್ದಾಳೆ. ನನ್ನ ಸ್ನೇಹಿತರು ಸಂಬಂಧಿಕರಿಗೆ ನೋಟಿಸ್ ನೀಡಲಾಗಿದೆ, ಆದರೆ ಪ್ರಕರಣದ ಆರೋಪಿಗಳಿಗೆ ಮಾತ್ರ ನೋಟಿಸ್ ಕೊಟ್ಟಿಲ್ಲ. ಕೊರೋನಾ ಕಾರಣ ನೀಡಿ ಆರೋಪಿಯನ್ನ ಬಿಟ್ಟಿದ್ದಾರೆ. ಆರೋಪಿಗೂ ಹಾಗೂ ಸಂಬಂಧಿಕರಿಗೂ ನೋಟಿಸ್ ಅನ್ನ ನೀಡಲಿ, ಕೇಸ್ನ ಆರೋಪಿಗೂ ನೋಟಿಸ್ ನೀಡಿ ಅಂತ ಸಿಡಿ ಲೇಡಿ ಒತ್ತಾಯಿಸಿದ್ದಾಳೆ. ಇನ್ನು ಸಿಡಿ ಕೇಸ್ನಲ್ಲಿ ಸಿಲುಕಿರುವ ಶಾಸಕ ರಮೇಶ್ ಜಾರಕಿಹೊಳಿಯನ್ನ ವಿಚಾರಣೆಗೆ ಯಾಕೆ ಕರೆಸಿಲ್ಲ ಅಂತ ಸಿಡಿ ಲೇಡಿ ಗರಂ ಆಗಿದ್ದಾಳೆ. ರಮೇಶ್ ಜಾರಕಿಹೊಳಿ ಕೊರೋನಾ ಪೀಡಿತರಂತೆ ನಟಿಸ್ತಾ ಇದ್ದಾರೆ. ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿ ಸುಳ್ಳು ಸುದ್ದಿ ಸೃಷ್ಟಿಸಿದ್ದು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರುವ ಸಾಧ್ಯತೆ ಇದೆ ಅಂತ ಸಿಡಿ ಲೇಡಿ ಆರೋಪಿಸಿದ್ದಾಳೆ. ರಮೇಶ್ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಸಿಡಿ ಲೇಡಿ ಪತ್ರ ಮತ್ತು ವಿಡಿಯೋ ಬಿಡುಗಡೆ ಮಾಡಿ ಶಾಕ್ ಕೊಟ್ಟಿದ್ದಾಳೆ. ಸಿಡಿ ಕೇಸ್ಗೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿಯನ್ನ ವಿಚಾರಣೆ ನಡೆಸದಿದ್ದಕ್ಕೆ ಲೇಡಿ ಗರಂ ಆಗಿದ್ದಾಳೆ. ಎಸ್ಐಟಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಿಡಿ ಲೇಡಿ, ಎಸ್ಐಟಿಯವರು ನನ್ನ ಫ್ಯಾಮಿಲಿಯನ್ನ ವಿಚಾರಣೆ ನಡೆಸಿದ್ದಾರೆ. ನನ್ನ ಫ್ರೆಂಡ್ ಆಕಾಶ್ ರಿಂದ ಸ್ಟೇಟ್ಮೆಂಟ್ ಪಡೆದಿದ್ದಾರೆ. ಕೂಡಲೇ ಆರೋಪಿ ರಮೇಶ್ ನನ್ನ ಎಸ್ಐಟಿ ವಿಚಾರಣೆ ನಡೆಸಲಿ ಅಂತ ಸಿಡಿ ಲೇಡಿ ಒತ್ತಾಯಿಸಿದ್ದಾಳೆ. ಸಿಡಿ ಲೇಡಿ ಉಲ್ಟಾ ಹೊಡೆದ್ರೆ ಕೇಸ್ನ ಚಿತ್ರಣವೇ ಕಂಪ್ಲೀಟ್ ಚೇಂಜ್ ಆಗ್ತಾ ಇತ್ತು. ಕಳೆದ ಒಂದು ವಾರದಿಂದ ಒಳಗೊಳಗೆ ಮಹಾ ಪ್ಲಾನ್ ನಡೆದಿತ್ತು. ಸದ್ದಿಲ್ಲದೆ ನಡೆದಿತ್ತು. ಸಿಡಿ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ಉಂಟಾಗಿತ್ತು. ಮರು ಹೇಳಿಕೆ ದಾಖಲು ಮಾಡಿಕೊಳ್ಳೋದಕ್ಕೆ ಸಿಡಿ ಸಂತ್ರಸ್ತೆ ಪತ್ರ ಬರೆದಿದ್ದಾಳೆ. ತಾನು ಸ್ವಇಚ್ಛೆಯಿಂದ ಹೇಳಿಕೆ ಕೊಡಬೇಕು ಅಂತ ಯುವತಿ ಉಲ್ಲೇಖಿಸಿರೋದಾಗಿ ಹೇಳಲಾಗಿತ್ತು. ಎಸ್ಐಟಿ ಎದುರು ಸಿಡಿ ಲೇಡಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾಳೆ ಎನ್ನಲಾಗಿದೆ. ಕಳೆದ 1.5 ತಿಂಗಳಿನಿಂದ ಏನಾಯ್ತು ಅಂತ ಮಾಹಿತಿ ನೀಡಿದ್ದಾಳೆ. ನಾನು ಸಾಕಷ್ಟು ಒತ್ತಡದಲ್ಲಿದ್ದೀನಿ, ಸಾಕಷ್ಟು ಕುಗ್ಗಿದ್ದೇನೆ ಎಂದಿರುವ ಸಿಡಿ ಲೇಡಿ, ನಂಬಿದ್ದವರೇ ಮೋಸ ಮಾಡಿದ್ದಾರೆ ಎಂದಿದ್ದಾಳೆ. ನನಗೆ ವಂಚನೆಯಾಗಿದೆ ಅಂತ ಸಿಡಿ ಲೇಡಿ ಹೇಳಿದ್ದಾಳಂತೆ. ಕಿಂಗ್ ಪಿನ್ಗಳಾದ ನರೇಶ್, ಶ್ರವಣ್ ರನ್ನ ಭೇಟಿ ಮಾಡಿದ್ದ ಲೇಡಿಗೆ ಅವರೇ ವಿಡಿಯೋ ಮಾಡೋದಕ್ಕೆ ಸಲಹೆ ನೀಡಿದ್ದರಂತೆ. ರಮೇಶ್ ಜಾರಕಿಹೊಳಿ ಸಿಡಿ ಬಗ್ಗೆ ಸಿಡಿ ಲೇಡಿಗೆ ವಿಡಿಯೋ ಐಡಿಯಾವನ್ನ ನರೇಶ್ ಮತ್ತು ಶ್ರವಣ್ ಕೊಟ್ಟಿದ್ರಂತೆ. ಮುಂದೊಂದು ದಿನ ವಿಡಿಯೋ ಅಗತ್ಯ ಎಂದು ಲೇಡಿಗೆ ತಿಳಿ ಹೇಳಿದ್ರಂತೆ. ಸಿಡಿಯಲ್ಲಿ ಲೇಡಿಯನ್ನ ಬ್ಲರ್ ಮಾಡೋದಾಗಿ ಹೇಳಿ ಮೋಸ ಮಾಡಿದ್ದಾರೆ ಎನ್ನಲಾಗಿದೆ. ಬ್ಲರ್ ಮಾಡದೆ ವಿಡಿಯೋವನ್ನ ನರೇಶ್ ಮತ್ತು ಶ್ರವಣ್ ಹರಿಬಿಟ್ಟಿದ್ದಾರೆ. ವಿಡಿಯೋ ವೈರಲ್ ಆದ ಬಳಿಕ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಗಿ ಯುವತಿ ಹೇಳಿಕೊಂಡಿದ್ದಾಳೆ ಎನ್ನಲಾಗಿದೆ. ನನಗೆ ನಂಬಿದವರೇ ಮೋಸ ಮಾಡಿದ್ದಾರೆ ಅಂತ ಸಿಡಿ ಲೇಡಿ ಎಂದಿದ್ದಾಳಂತೆ. ಸಿಡಿ ಗೇಡಿಗಳಾದ ಶ್ರವಣ್ ಮತ್ತು ನರೇಶ್ ನನ್ನ ಭೇಟಿ ಮಾಡಿದ್ದ ಸಂತ್ರಸ್ತೆ ಈ ವೇಳೆ ರಮೇಶ್ ಜಾರಕಿಹೊಳಿ ಹೇಳಿದ್ದ ಕೆಲಸದ ವಿಚಾರ ತಿಳಿಸಿದೆ. ವಿಡಿಯೋ ಮಾಡಿಕೊಳ್ಳುವಂತೆ ಶ್ರವಣ್ ಮತ್ತು ನರೇಶ್ ಹೇಳಿದ್ರು. ಪ್ಲಾನ್ ಮಾಡಿ ನನ್ನನ್ನ ಬಲೆಗೆ ಬೀಳಿಸಿದ್ದಾರೆ ಅಂತ ಯುವತಿ ಎಂದಿದ್ದಾಳಂತೆ. ಸಾರಿಗೆ ಸಿಬ್ಬಂದಿಯ ಷರತ್ತನ್ನ ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದು ಯಾಕೆ? ಯಾವುದೇ ಕಾರಣಕ್ಕೂ ಸಂಬಳ ಕೊಡಲ್ಲ ಅಂತ ಕಡ್ಡಿ ತುಂಡಾದಂತೆ ಹೇಳಿದ ಸಿಎಂ ಸಾರಿಗೆ ನೌಕರರು ಭಿಕ್ಷಾಟನೆ ಮಾಡಿದ್ದು ಯಾಕೆ? ನೋಡೋಣ ಸಾರಿಗೆ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಾರಿಗೆ ಸಿಬ್ಬಂದಿ ಮುಷ್ಕರದ ವಿರುದ್ಧ ಸಿಎಂ ಬಿಎಸ್ವೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೌಕರರ ಷರತ್ತು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಬೀದರ್ ಜಿಲ್ಲೆ ಬಸವಕಲ್ಯಾಣದಲ್ಲಿ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಹಬ್ಬ ಹರಿದಿನದಲ್ಲಿ ಈ ರೀತಿ ಮಾಡುವುದು ಸರಿಯಲ್ಲ ಅಂತ ಸಾರಿಗೆ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದ್ದಾರೆ. ಹಠಮಾರಿತನ ಬಿಟ್ಟು ಸಾರಿಗೆ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗಬೇಕು ಅಂತ ಸಿಎಂ ಬಿಎಸ್ ಯಡಿಯೂರಪ್ಪ ಕೆಲಸಕ್ಕೆ ಹಾಜರಾಗದವರಿಗೆ ಯಾವುದೇ ಕಾರಣಕ್ಕೂ ಸಂಬಳ ಕೊಡಲ್ಲ ಅಂತ ಹೇಳಿದ್ದಾರೆ. ಸಾರಿಗೆ ನೌಕರರ ಕಾನೂನು ಹೋರಾಟಕ್ಕೂ ಟಕ್ಕರ್ ಕೊಟ್ಟ ಸಿಎಂ, ಯಾರು ಏನ್ ಬೇಕಾದರೂ ಮಾಡ್ಲಿ, ಕೆಲಸ ಮಾಡಿದ್ರೆ ಅಲ್ವಾ ಸಂಬಳ ಕೊಡೋದು ಅಂತ ಬಿಎಸ್ವೈ ತಿರುಗೇಟು ನೀಡಿದ್ರು.
ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದು ಇವತ್ತು ಸಹ ಮುಷ್ಕರ ಮುಂದುವರೆದಿದೆ. ಯುಗಾದಿ ಹಬ್ಬಕ್ಕೆ ಸಂಬಳ ಇಲ್ಲದೆ ಇರೋದ್ರಿಂದ ರೊಚ್ಚಿಗೆದ್ದ ನೌಕರರು ರಾಜ್ಯಾದ್ಯಂತ ಭಿಕ್ಷೆ ಬೇಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ತಟ್ಟೆ ಲೋಟ ಹಿಡಿದು ಕುಟುಂಬದವರ ಜೊತೆ ಸೇರಿ ಭಿಕ್ಷಾಟನೆ ಮಾಡಿದ್ರು. 6ನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಆಗ್ರಹಿಸಿರುವ ಸಾರಿಗೆ ಸಿಬ್ಬಂದಿ ಇವತ್ತು ಸಹ ಪ್ರತಿಭಟನೆ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ 7ನೇ ದಿನಕ್ಕೆ ಸಾರಿಗೆ ಮುಷ್ಕರ ಕಾಲಿಟ್ಟಿದ್ದು ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಕಚೇರಿಯಲ್ಲಿ ಸಾರಿಗೆ ನೌಕರರ ಜೊತೆ ಸೇರಿ ಕೋಡಿಹಳ್ಳಿ ಚಂದ್ರಶೇಖರ್ ಸಹ ಭಿಕ್ಷಾಟನೆ ಮಾಡಿದ್ರು. ಸಾರಿಗೆ ನೌಕರರು ವಿಭಿನ್ನ ರೀತಿಯಲ್ಲಿ ಚಳುವಳಿ ನಡೆಸಿದ್ದು ತಟ್ಟೆ ಹಿಡಿದು ಬೀದಿ ಬೀದಿಯಲ್ಲಿ ಸಾರಿಗೆ ಸಿಬ್ಬಂದಿ ಭಿಕ್ಷೆ ಬೇಡಿದ್ರು. ನಗರದ ಮೇಕ್ರಿ ಸರ್ಕಲ್ ಸೇರಿದಂತೆ ಮುಖ್ಯ ಸರ್ಕಲ್ಗಳಲ್ಲಿ ಭಿಕ್ಷಾಟನೆ ಚಳುವಳಿ ನಡೆಯಿತು. ಹೀಗಾಗಿ ಎಲ್ಲ ಸರ್ಕಲ್ಗಳಲ್ಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸುಮಾರು 80ಕ್ಕೂ ಹೆಚ್ಚು ಪೊಲೀಸರು ಹಾಗೂ 1 ಕೆಎಸ್ಆರ್ಪಿ ತುಕಡಿ, 2 ಇನ್ಸ್ಪೆಕ್ಟರ್ ನಿಯೋಜನೆ ಮಾಡಲಾಗಿತ್ತು. ಸಾರಿಗೆ ನೌಕರರಿಗೆ ಯುಗಾದಿ ಹಬ್ಬದ ಸಂಭ್ರಮವೇ ಇಲ್ಲದಂತಾಗಿದೆ. ವೇತನ ನೀಡದೆ ರಾಜ್ಯ ಸರ್ಕಾರ ಸತಾಯಿಸ್ತಾ ಇದೆ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ರು. ವೇತನ ನೀಡಲ್ಲವೆಂದು ಸಿಎಂ ಹೇಳೋದು ಸರಿಯಲ್ಲ. ಸಾರಿಗೆ ಬಸ್ಗಳನ್ನ ಬಲವಂತದಿಂದ ಓಡಿಸಲಾಗ್ತಾ ಇದೆ. ಖಾಸಗಿ ಚಾಲಕರ ಮೂಲಕ ಬಸ್ ಓಡಿಸಲಾಗ್ತಾ ಇದೆ. ಈ ರೀತಿಯಾಗಿ ಬಸ್ ಓಡಿಸಿದ್ರೆ ಅದು ಸಕ್ಸಸ್ ಆಗಲ್ಲ. ಅದೆಷ್ಟೇ ಪ್ರಯತ್ನ ಮಾಡಿದ್ರೂ ಸಫಲವಾಗೋದಿಲ್ಲ ಅಂತ ಕೋಡಿಹಳ್ಳಿ ಹೇಳಿದ್ರು. ಸಾರಿಗೆ ನೌಕರರು ತಿಂಗಳುಗಳ ಕಾಲ ಸತ್ಯಾಗ್ರಹ ಮಾಡಿದ್ರೂ ಸರ್ಕಾರ ಬಗ್ಗೋದಿಲ್ಲ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ಸಿಎಂ ಬಿಎಸ್ ವೈರ ಈ ಹೇಳಿಕೆ ದೌರ್ಜನ್ಯದ ಪರಮಾವಧಿಯಾಗಿದೆ. ದಂಡಿಸುವ ದಿಕ್ಕಿನಡಿ ರಾಜ್ಯ ಸರ್ಕಾರ ಮುಂದಾಗಬಾರದು. ಇದೀಗ ಮೊಂಡು ವಾದ ಮಾಡೋದು ಸರಿಯಲ್ಲ ಅಂತ ಸರ್ಕಾರದ ವಿರುದ್ಧ ಕೋಡಿಹಳ್ಳಿ ಚಂದ್ರಶೇಖರ್ ವಾಗ್ದಾಳಿ ನಡೆಸಿದರು. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೋಗದಂತೆ ಕೋಡಿಹಳ್ಳಿ ಚಂದ್ರಶೇಖರ್ಗೆ ಪೊಲೀಸರು ದಿಗ್ಬಂಧನ ಹಾಕಿದ್ರು. ಬೆಂಗಳೂರಿನ ಗಾಂಧಿನಗರ ಕಚೇರಿ ಬಳಿ ಬಂದ 5 ಪೊಲೀಸ್ ವಾಹನಗಳು ಸಾರಿಗೆ ನೌಕರರ ಒಕ್ಕೂಟದ ಗೌರವಾಧ್ಯಕ್ಷ ಕೋಡಿಹಳ್ಳಿಯನ್ನ ವಶಕ್ಕೆ ಪಡೆದುಕೊಂಡ್ರು. ಬೆಳಗಾವಿಯಲ್ಲಿ ಸಾರಿಗೆ ನೌಕರರ ಕುಟುಂಬಸ್ಥರು ಪ್ರತಿಭಟನೆ ನಡೆಸ್ತಾ ಇದ್ದು ಬಸ್ ನಿಲ್ದಾಣದತ್ತ ಬರ್ತಾ ಇದ್ದ ಸರ್ಕಾರಿ ಬಸ್ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಸ್ ಒಳಗೆ ಹತ್ತಿ ಬಸ್ ಚಾಲಕನಿಗೆ ಮಹಿಳೆಯರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಬಸ್ ಯಾಕೆ ಓಡಿಸ್ತಿದ್ದೀಯಾ? ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ, ನಮ್ಮ ಕುಟುಂಬ ಬೀದಿಗೆ ಬೀಳ್ಲಿ, ಬಳೆ ಹಾಕಿ ತಾಳಿ ಕಟ್ಕೋ ಅಂತ ಪ್ರತಿಭಟನಾ ನಿರತ ಮಹಿಳೆಯರು ಕಿಡಿಕಾರಿದ್ರು. ಸಿಡಿ ಮಾಡಲು ಪುಸಲಾಯಿಸಿದ್ದ ಕಿಂಗ್ ಪಿನ್ಗಳ ವಿರುದ್ಧವೇ ತಿರುಗಿ ಬೀಳ್ತಾಳ ಸಿಡಿ ಲೇಡಿ. ಏಕಾಏಕಿ ಕೋರ್ಟ್ಗೆ ಹಾಜರಾಗೋಕೆ ಸಿಡಿಗೇಡಿಗಳು ಪ್ಲಾನ್ ಮಾಡಿದ್ದು ಯಾಕೆ? ಮಹಾನಾಯಕನಿಂದ ಕೈ ಜಾರಿದ್ರ ಸಿಡಿ ಲೇಡಿ? ನೋಡೋಣ ಸಿಡಿ ಲೇಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಡಿಗೇಡಿಗಳ ವಿರುದ್ಧ ಯುವತಿ ವಿಡಿಯೋ ರಿಲೀಸ್ ಮಾಡ್ತಾಳ ಅನ್ನೋ ಕುತೂಹಲ ಮೂಡಿದೆ. ಯಾಕಂದ್ರೆ ತಲೆ ಮರೆಸಿಕೊಂಡಿರುವ ನರೇಶ್ ಮತ್ತು ಶ್ರವಣ್ ವಿರುದ್ಧ ವಿಡಿಯೋ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ನರೇಶ್ ಮತ್ತು ಶ್ರವಣ್ ಮೋಸ ಮಾಡಿದ್ದಾರೆ ಅಂತ ಯುವತಿ ಹೇಳಿದ್ದಾಳಂತೆ. ಹೀಗಾಗಿ ನಂಬಿಸಿ ಮೋಸ ಮಾಡಿರುವ ಸಿಡಿ ಲೇಡಿ ಯಾವಾಗ ಬೇಕಾದರೂ ವಿಡಿಯೋ ರಿಲೀಸ್ ಮಾಡಬಹುದು. ಸಿಡಿಗೇಡಿಗಳ ವಿರುದ್ಧ ಕೆಂಡಕಾರಬಹುದು. ಸಿಡಿ ಕೇಸ್ನ ಕಿಂಗ್ ಪಿನ್ಗಳು ಎನ್ನಲಾಗಿರುವ ನರೇಶ್ ಮತ್ತು ಶ್ರವಣ್ ಕೋರ್ಟ್ಗೆ ಶರಣಾಗೋದಕ್ಕೆ ಸಜ್ಜಾಗಿದ್ರು ಅಂತ ಹೇಳಲಾಗಿದೆ. ಕಿಂಗ್ ಪಿನ್ಗಳ ಶರಣಾಗತಿಗೆ ಎಸ್ಐಟಿ ಪ್ಲಾನ್ ಮಾಡಿತ್ತು. ಆದರೆ ಕಿಂಗ್ ಪಿನ್ಗಳು ಮಾತ್ರ ಕೋರ್ಟ್ಗೆ ಹಾಜರಾಗೋದಕ್ಕೆ ತಂತ್ರ ಹೆಣೆದಿದ್ದಾರಂತೆ. ಕಿಂಗ್ ಪಿನ್ಗಳು ಎನ್ನಲಾದವರಿಂದ ಕೋರ್ಟ್ಗೆ ಹಾಜರಾಗುವ ತಂತ್ರ ಹೆಣೆದಿದ್ದಾರೆ ಎನ್ನಲಾಗಿದೆ. ಆದರೆ ಅವರು ಶರಣಾಗೋದಕ್ಕೆ ಅವಕಾಶ ನೀಡದಂತೆ ಎಸ್ಐಟಿ ಮಹತ್ವದ ಪ್ಲಾನ್ ಮಾಡಿದೆ. ಸಿಡಿ ಲೇಡಿ ವಿಚಾರದಲ್ಲಿ ಮಹಾನಾಯಕನ ಗ್ರಿಪ್ ಕಡಿಮೆಯಾಗುತ್ತಾ ಅನ್ನೋ ಅನುಮಾನವೂ ಮೂಡಿದೆ. ಮಹಾನಾಯಕನ ಹಿಡಿತದಿಂದ ಸಂತ್ರಸ್ತೆ ಕೈ ಜಾರಿದ್ದಾಳೆ ಎನ್ನಲಾಗ್ತಾ ಇದೆ. ಮಹಾನಾಯಕನಿಗೆ ಗೊತ್ತಾಗದಂತೆ ನಡೆದಿದ್ದ ಹಲವು ಕೃತ್ಯಗಳು ಎಸ್ಐಟಿ ತನಿಖೆ ವೇಳೆ ಬಯಲಾಗಿದೆ. ರಮೇಶ್ ಜಾರಕಿಹೊಳಿ ಹೊರತುಪಡಿಸಿ ಇನ್ನೂ ಕೆಲವರ ಹನಿ ಟ್ರಾಪ್ ಸಹ ಮಾಡಲಾಗಿದೆ. ಕೆಲವರ ಹನಿ ಟ್ರಾಪ್ ವಿಚಾರ ಬೆಳಕಿಗೆ ಬರುತ್ತಲೇ ಮಹಾನಾಯಕ ಹಿಂದೆ ಸರಿದಿದ್ದಾರಂತೆ. ಆರಂಭದಲ್ಲಿ ವಂಚನೆಗೆ ಒಳಗಾಗಿದ್ದಾರೆ ಅಂತ ರಕ್ಷಣೆ ನೀಡೋದಕ್ಕೆ ಮುಂದಾಗಿದ್ದ ಮಹಾನಾಯಕ ತನಿಖೆ ಬಳಿಕ ನಟೋರಿಯಸ್ ಟೀಮ್ನಿಂದ ಹಿಂದೆ ಸರಿದಿದ್ದಾರೆ. ಸಿಡಿ ಲೇಡಿ ಹೇಳಿಕೆ ಬದಲಿಸೋದಕ್ಕೆ ಆಕೆಯ ಕುಟುಂಬಸ್ಥರೇ ಕಾರಣರಾದ್ರ ಅನ್ನೋ ಮಾಹಿತಿನೂ ಸಿಕ್ಕಿದೆ. ಯಾಕಂದ್ರೆ 2 ದಿನದ ಹಿಂದೆ ಯುವತಿ ಜೊತೆಗೆ ಪೋಷಕರು ಫೋನ್ನಲ್ಲಿ ಮಾತನಾಡಿದ್ರು. 2 ದಿನದ ಹಿಂದೆ ಸಂಜೆ ತಾಯಿಯೊಂದಿಗೆ 1 ಗಂಟೆ ಕಾಲ ಮಾತನಾಡಿದ್ದಾಳೆ. ತಾಯಿ ಬಳಿ ಸದ್ಯದ ಪರಿಸ್ಥಿತಿ ನೆನೆದು ಯುವತಿ ಕಣ್ಣೀರಿಟ್ಟಿದ್ದಾಳೆ. ಕುಟುಂಬದ ಪರಿಸ್ಥಿತಿ ಜನ ಆಡಿಕೊಳ್ಳೋದನ್ನ ನೆನೆದು ಕಣ್ಣೀರಾಗಿದ್ದು ತಾಯಿ ಕಣ್ಣೀರಿಗೆ ಕರಗಿ ಈಗ ಸಿಡಿ ಲೇಡಿ ಉಲ್ಟಾ ಹೊಡೆಯುವ ಸಾಧ್ಯತೆಯೂ ಇದೆ.
ಯುವತಿ ಒಂದು ವೇಳೆ ಉಲ್ಟಾ ಹೊಡೆದಿರೋದು ನಿಜವಾದ್ರೆ ಸಾಹುಕಾರ್ಗೆ ನೂರಾನೇ ಬಲ ಬಂದಂತಾಗಲಿದೆ. ಸಿಡಿ ಲೇಡಿ ಉಲ್ಟಾ ಹೊಡೆದ್ರೆ ರಮೇಶ್ ಜಾರಕಿಹೊಳಿಗೆ ಮತ್ತೆ ಪವರ್ ಸಿಗಲಿದೆ. ಸಿಡಿ ಲೇಡಿ ಉಲ್ಟಾ ಹೇಳಿಕೆಯಿಂದ ರಮೇಶ್ ಬಚಾವಾಗಲಿದ್ದಾರೆ. ಕಾನೂನು ಕಂಟಕ, ರಾಜಕೀಯ ಸಂಕಷ್ಟದಿಂದ ಸಾಹುಕಾರ್ ಬಚಾವಾಗುವ ಸಾಧ್ಯತೆ ಇದೆ. ಸಿಡಿ ಲೇಡಿ ಉಲ್ಟಾ ಹೇಳಿಕೆ ಗಟ್ಟಿಯಾಗಿ ಉಳಿದ್ರೆ ಸಾಹುಕಾರ್ ಫ್ಯಾಮಿಲಿಗೆ ನೂರಾನೇ ಬಲ ಬರೋದು ಪಕ್ಕಾ. ಸಿಡಿ ಲೇಡಿ ತನ್ನ ನಿಲುವು ಬದಲಿಸಿದ್ದೇ ಆದಲ್ಲಿ ಇದೇ ವಿಚಾರವನ್ನ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಜಾರಕಿಹೊಳಿ ಬ್ರದರ್ಸ್ ಬದಲಿಸಿಕೊಳ್ಳಲಿದ್ದಾರೆ. ಕಾನೂನು ಕಂಟಕದಿಂದ ಹೊರಬರೋದಕ್ಕೆ ರಮೇಶ್ ಜಾರಕಿಹೊಳಿಗೆ ಅನುಕೂಲವಾಗಲಿದೆ. ಹನಿ ಟ್ರ್ಯಾಪ್ ಅಂತಾದ್ರೆ ರಾಜಕೀಯವಾಗಿಯೂ ಒಂದಷ್ಟು ಅನುಕಂಪ ಗಿಟ್ಟಿಸಿಕೊಳ್ಳಬಹುದು. ಉದ್ದೇಶಪೂರ್ವಕವಾಗಿ ರಮೇಶ್ ಜಾರಕಿಹೊಳಿಯನ್ನ ಷಡ್ಯಂತ್ರಕ್ಕೆ ಬಲಿ ಹಾಕಲಾಯಿತು ಎಂಬ ಸಂದೇಶ ರವಾನೆಯಾಗಲಿದೆ. ಎಷ್ಟು ದಿನ ರಮೇಶ್ ಬಂಧನಕ್ಕೆ ಒತ್ತಾಯಿಸ್ತಾ ಇದ್ದ ಕಾಂಗ್ರೆಸ್ ಈಗ ಅದ್ಯಾಕೋ ಏನೋ ಸೈಲೆಂಟ್ ಆಗಿದೆ. ಸಿಡಿ ವಿಚಾರದಲ್ಲಿ ಮೌನವಾಗಿದ್ದು ಉಪಚುನಾವಣೆ ಕಣದಲ್ಲೂ ಸಿಡಿ ವಿಚಾರ ಸದ್ದು ಮಾಡಲಿಲ್ಲ. ಸಿಡಿ ವಿಚಾರವನ್ನ ಬೆಳಗಾವಿಯಲ್ಲೂ ಪ್ರಚಾರಕ್ಕೆ ಕಾಂಗ್ರೆಸ್ ಬಳಸಿಕೊಳ್ಳಲಿಲ್ಲ. ಹೀಗಾಗಿ ಸಿಡಿ ಲೇಡಿ ಉಲ್ಟಾ ಹೊಡೆದ್ರೆ ಕಾಂಗ್ರೆಸ್ಗೆ ಅದರಿಂದ ನಯಾ ಪೈಸೆಯೂ ಲಾಭವಿಲ್ಲ. ಹನಿ ಟ್ರ್ಯಾಪ್ ಅನ್ನೋದು ಪ್ರೂವ್ ಆದ್ರೆ ಕಾಂಗ್ರೆಸ್ಗೂ ಮುಜುಗರ ಉಂಟಾಗಲಿದೆ. ಸದನದಲ್ಲೇ ಸಿಡಿ ಗ್ಯಾಂಗಿಗೆ ಬಹಿರಂಗವಾಗಿ ಶಹಬಾಷ್ಗಿರಿ ಕೊಟ್ಟಿದ್ದ ಡಿಕೆಶಿ ಈಗ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ. ಎಲ್ಲವನ್ನೂ ನೋಡ್ತಾ ಇದ್ದೀನಿ ಅಂತಿದ್ದಾರೆ. ಅವರ ಪ್ಲಾನ್ ಏನು ಅಂತ ನೋಡೋದಾದ್ರೆ ಇಡೀ ಪ್ರಕರಣದಲ್ಲಿ ಡಿಕೆಶಿ ನಡೆಯೇ ನಿಗೂಢ ಮತ್ತು ಕುತೂಹಲ ಮೂಡಿಸಿದೆ. ಸಿಡಿ ಪ್ರಕರಣದಲ್ಲಿ ಖಚಿತವಾಗಿ ಮಾತನಾಡ್ತೀನಿ ಎಂದಿರುವ ಡಿಕೆಶಿ ಕೇವಲ ಅಷ್ಟೇ ಹೇಳುವ ಮೂಲಕ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಬೆಳಗಾವಿ ರಾಜಕೀಯದ ಮೇಲೆ ಯುವತಿಯ ಹೇಳಿಕೆ ಯಾವ ಪರಿಣಾಮ ಬೀರುತ್ತೆ ಅಂತ ನೋಡೋದಾದ್ರೆ ಬೆಳಗಾವಿ ರಾಜಕೀಯದ ಮೇಲೆ ಸಿಡಿ ಲೇಡಿ ಉಲ್ಟಾ ಹೇಳಿಕೆ ಒಂದಷ್ಟು ಪರಿಣಾಮ ಬೀರಲಿದೆ. ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಹಿಡಿತ ತಪ್ಪಿಹೋಯ್ತು ಎನ್ನಲಾಗ್ತಾ ಇದ್ದು ಸಿಡಿ ಲೇಡಿ ಉಲ್ಟಾ ಹೇಳಿಕೆಯಿಂದ ಜಾರಕಿಹೊಳಿ ಸಹೋದರರು ಬಹಿರಂಗವಾಗಿ ಎದುರಿಸುವುದಕ್ಕೆ ಸನ್ನದ್ಧರಾಗಬಹುದು. ಕರ್ನಾಟಕದಲ್ಲಿ ಕ್ರೂರಿ ಕೊರೋನಾ ಮತ್ತೆ ಅಬ್ಬರಿಸ್ತಾ ಇರೋದು ಹೇಗೆ? ಧೂಳೆಬ್ಬಿಸಿದ ಕೊರೋನಾ ಲಂಗ್ಸ್ಗೆ ಕುತ್ತು ತರುತ್ತಾ? 18 ವರ್ಷದ ಮೇಲ್ಪಟ್ಟವರಿಗೂ ಸಿಗಲಿದೆಯಾ ವ್ಯಾಕ್ಸಿನ್? ಇಂಥ ಮತ್ತಷ್ಟು ಸ್ಟೋರಿಯನ್ನ ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕರ್ನಾಟಕದಲ್ಲಿ ಕ್ರೂರಿ ಕೊರೋನಾ ವೈರಸ್ ರಣಕೇಕೆ ಹಾಕುತ್ತಲೇ ಇದೆ. ಇವತ್ತು ಸಹ ವೈರಿ ತನ್ನ ಅಟ್ಟಹಾಸ ಮೆರೀತಾ ಇದೆ. ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ದುಪ್ಪಟ್ಟಾಗ್ತಾ ಇದೆ. ಬೆಂಗಳೂರಲ್ಲಿ ನಿನ್ನೆಯಷ್ಟೇ 6387 ಜನರಿಗೆ ಸೋಂಕು ಹರಡಿತ್ತು. ಆದರೆ ಇವತ್ತು 6110 ಜನರಿಗೆ ಸೋಂಕು ಹರಡಿದೆ. ಕೊರೋನಾ ಕೇಸ್ನ ಎರಡನೇ ಅವತಾರ ಕಂಡು ಕರುನಾಡು ಬೆಚ್ಚಿ ಬಿದ್ದಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಸೋಂಕು ತನ್ನ ರೌದ್ರ ರೂಪ ಪ್ರದರ್ಶನ ಮಾಡ್ತಾ ಇದೆ. ಈ ಬಾರಿ ಸಾರಿ ಮತ್ತು ಐಎಲ್ಐ ಕೇಸ್ಗಳಲ್ಲೇ ಹೆಚ್ಚು ಸೋಂಕು ಪತ್ತೆಯಾಗ್ತಾ ಇದೆ. 20% ಸೋಂಕಿತರು ಸಾರಿ ಕೇಸ್ಗಳಿದ್ರೆ ಐಎಲ್ಐ ಕೂಡ ತನ್ನ ಅಬ್ಬರ ಶುರುವಿಟ್ಟುಕೊಂಡಿದೆ. ಬೆಂಗಳೂರಲ್ಲಿ ಕ್ರೂರಿ ಕೊರೋನಾ ವೈರಸ್ ಧೂಳೆಬ್ಬಿಸ್ತಾ ಇದೆ. ಐಟಿ ಸಿಟಿಯಲ್ಲಿ ಧೂಳಿನ ಪಿಎಂ ಪ್ರಮಾಣ ಈ ವರ್ಷ ಹೆಚ್ಚಾಗಿದೆ. ಕಳೆದ ವರ್ಷ ಲಾಕ್ಡೌನ್ ಇತ್ತು, ವಾಹನ ಸಂಚಾರ ಸ್ಥಗಿತಗೊಂಡಿತ್ತು, ಕಾಮಗಾರಿಗಳು ಸ್ಟಾಪ್ ಆಗಿದ್ವು. ಆದ್ರೆ ಈ ವರ್ಷ ಕೇಸಸ್ ಹೆಚ್ಚಾಗ್ತಾ ಇದ್ದು ಚಟುವಟಿಕೆಗಳು ಎಂದಿನಂತೆ ನಡೀತಾ ಇದೆ. ಇದರಿಂದ ಕೊರೋನಾ ವೈರಸ್ ಮತ್ತೆ ರಣಕೇಕೆ ಹಾಕುವಂತಾಗಿದೆ. ಬೆಂಗಳೂರಲ್ಲಿ ಧೂಳಿನ ಕಣಗಳು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಕ್ರೂರಿ ವೈರಸ್ ತನ್ನ ಕರಾಳತೆ ಮೆರೆಯೋದಕ್ಕೆ ಕಾರಣವಾಗಿದೆ. ಧೂಳಿನ ಕಣಗಳು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಕೊರೋನಾ ಲಂಗ್ಸ್ ಇನ್ಫೆಕ್ಷನ್ಗೆ ದಾರಿ ಮಾಡಿಕೊಡ್ತಾ ಇದೆ. ಸದ್ಯ ಸಾರಿ ಕೇಸ್ಗಳನ್ನ ಟ್ರೀಟ್ ಮಾಡೋದೇ ವೈದ್ಯ ಲೋಕಕ್ಕೆ ದೊಡ್ಡ ಸವಾಲಾಗಿದೆ. ಕೊರೋನಾ ಸೋಂಕಿನಿಂದ ಸಾವನ್ನಪ್ಪುವವರ ಸಂಖ್ಯೆಯಲ್ಲಿ ಸಾರಿ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಸಾರಿ ಕೇಸ್ಗಳು ಹೆಚ್ಚಾದಂತೆ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸೂಚನೆ ನೀಡಿದೆ. ಹೀಗಾಗಿ ಮನೆ ಮಂದಿಗೆ ಎಚ್ಚರಿಕೆ ನೀಡಿದ್ದು ಇಡೀ ಕುಟುಂಬಕ್ಕೆ ಸೋಂಕು ಸ್ಪ್ರೆಡ್ ಆಗ್ತಾ ಇದೆ. ಹೀಗಾಗಿ ಎಲ್ಲರೂ ಅಲರ್ಟ್ ಆಗಿರಿ ಅಂತ ತಾಂತ್ರಿಕ ಸಲಹಾ ಸಮಿತಿ ಖಡಕ್ ಸೂಚನೆ ನೀಡಿದೆ. ಸರ್ಕಾರಕ್ಕೆ ಕೊರೋನಾ ಬಗ್ಗೆ ಹಲವು ಸಲಹೆಗಳನ್ನ ನೀಡಿರುವ ತಾಂತ್ರಿಕ ಸಲಹಾ ಸಮಿತಿ ಟ್ಯಾಸಿಲುಜಿಮ್ಯಾಬ್ ಇಂಜೆಕ್ಷನ್ ಖರೀದಿಸಬೇಕು ಅಂತ ಹೇಳಿದೆ. ಕೋವಿಡ್ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಮತ್ತು ಬೆಡ್ ಹಾಗೂ ಔಷಧಿಗಳು ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರತಿ ವಾರ್ಡ್ಗೆ 2 ಆಂಬ್ಯುಲೆನ್ಸ್ ನಿಗದಿಪಡಿಸಬೇಕು. ಉತ್ತರ ಕರ್ನಾಟಕದ ಜಿಲ್ಲೆಯಲ್ಲಿ ಟೆಲಿ ಐಸಿಯು ಆರಂಭಿಸಬೇಕು ಅಂತಲೂ ಸಲಹೆ ನೀಡಿದೆ. ಕೋವಿಡ್ ಕಾರ್ಯನಿರ್ವಹಿಸ್ತಾ ಇರುವ ಜೂನಿಯರ್ ವೈದ್ಯರುಗಳಿಗೆ ಪ್ರೋತ್ಸಾಹಧನ ನೀಡುವುದಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸೂಚಿಸಿದೆ. ಆಸ್ಪತ್ರೆಗಳಲ್ಲಿ ಹಿರಿಯ ವೈದ್ಯರು ಕಡ್ಡಾಯವಾಗಿ ಹಾಜರಿರಬೇಕು. ವೈದ್ಯರುಗಳಿಗೆ ಮತ್ತು ಸ್ಟಾಫ್ ನರ್ಸ್ಗಳಿಗೆ ಕೋವಿಡ್-19 ಚಿಕಿತ್ಸಾ ಪ್ರೋಟೋಕಾಲ್ ಬಗ್ಗೆ ತರಬೇತಿ ಕೊಡಬೇಕು. ಜಿಲ್ಲಾ ಕೇಂದ್ರದಲ್ಲಿ ತುರ್ತು ಚಿಕಿತ್ಸೆಗೆ ದೊಡ್ಡ ಆಸ್ಪತ್ರೆಗಳನ್ನು ಗುರುತಿಸಬೇಕು ಅಂತ ಸೂಚಿಸಿದ್ದಾರೆ.
ಕೊರೋನಾ ಸೋಂಕಿತರ ಜೊತೆ ಸಂಪರ್ಕ ಇದ್ದವರನ್ನ ಪತ್ತೆ ಹಚ್ಚೋದಕ್ಕೆ ತಂತ್ರಜ್ಞಾನ ಬಳಸುವುದು ಸೂಕ್ತ ಅಂತ ತಾಂತ್ರಿಕ ಸಲಹಾ ಸಮಿತಿ ತಿಳಿಸಿದೆ. ಆಯುಷ್ ಇಲಾಖೆಯು ಗುರುತಿಸಿರುವ ಕಷಾಯ ಮತ್ತು ಹಣ್ಣುಗಳ ರಸ ಸೇವನೆ ಬಗ್ಗೆ ಮಾಹಿತಿ ನೀಡಬೇಕು ಅಂತಲೂ ತಾಂತ್ರಿಕ ಸಲಹಾ ಸಮಿತಿ ತಿಳಿಸಿದೆ. 18 ವರ್ಷ ಮೇಲ್ಪಟ್ಟವರಿಗೂ ಆದಷ್ಟು ಬೇಗ ವ್ಯಾಕ್ಸಿನ್ ಸಿಗಬೇಕು ಅಂತ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ನೀಡಿದೆ. ರೆಮ್ಡಿಸಿವಿಯರ್ ಪೂರೈಕೆ ಮಾಡಬೇಕು, ಆಕ್ಸಿಜನ್ ಕೊರತೆ ಉಂಟಾಗದಂತೆ ನಿಗಾ ವಹಿಸಬೇಕು, ಐಸಿಯು ಬೆಡ್ ಕಡೆ ಹೆಚ್ಚು ನಿಗಾ ವಹಿಸಬೇಕು, ಗಡಿ ಭಾಗದಿಂದ ಬರೋರಿಗೆ ಬ್ರೇಕ್ ಹಾಕಬೇಕು, ಜನ ಗುಂಪುಗೂಡೋದನ್ನ ತಡೆಯಬೇಕು, ರಾಜಕೀಯ ಸಭೆ ಸಮಾರಂಭಕ್ಕೆ ಬ್ರೇಕ್ ಹಾಕಬೇಕು ಅಂತ ಸಲಹೆ ನೀಡಿದೆ.